ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्द्रं दुर्मतध्वान्तमार्ताण्डं सत्यध्यानमृषं भजति। पंचाशद्वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैक श्रवण पठन मात्रेण वक्तुश्च श्रोतॄणां निखिल कलीकृत कल्मषापनोदन पुटुतरे धर्माद्यखिल पुरुषार्थ साधने भूते। अद्य बृहति सहस्र विष्णु सहस्रनाम तुलनात्मक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्णा कृष्ण कृष्णा हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा
ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಮೊನ್ನೆ ಬೆಳಗ್ಗೆ ಧಾತ ಅಂತಕ್ಕಂಥ ಭಗವಂತನ ಅರ್ಥದ ವಿವರಣೆ, ಆನಂತರ ಬೃಹತಿ ಸಹಸ್ರದ ಮಂತ್ರ ಆ ಪರಮಾತ್ಮನನ್ನು ಹೇಗೆ ಹೊಗಳುತ್ತದೆ ಅಂತಿಕೊಂಡಂಥ ವಿವರಣೆಯನ್ನು ಕೂಡ ನಿಮ್ಮ ಎದುರಿಗೆ ಇಟ್ಟಿದ್ದೆ. ನಿನ್ನೆ ಯಾವುದೋ ವಿಶಿಷ್ಟ ಕಾರಣಗಳಿಂದಾಗಿ ಪ್ರವಚನ ಮಾಡಲಿಕ್ಕಾಗಲಿಲ್ಲ. ಇವತ್ತು 45ನೇ ಭಗವಂತನ ಹೆಸರು ವಿಧಾತ ಅಂತ ತಿಳ್ಕೊಂಡಂಥೇಳಿ. ವಿಧಾತ ಅಂತ ತಿಳ್ಕೊಂಡಂತಂದರೆ ವಿಶೇಷಣ. ನಿನ್ನೆ ಧಾತಾದಲ್ಲಿ ಬಂದಿದೆ, ಪರಮಾತ್ಮ ನಮಗೆ ಆಶ್ರಯವನ್ನು ಕೊಡ್ತಾನೆ, ನಮಗೆ ಪೋಷಣೆ ಮಾಡ್ತಾನೆ ಅಂತ ತಿಳ್ಕೊಂಡಂತೇಳಿ. ಆದರೆ ಜಡಕ್ಕಿಂತಲೂ ಚೇತನರಲ್ಲಿಯೂ ಕೂಡ ಮನುಷ್ಯರಿಗೆ ಪರಮಾತ್ಮ ವಿಶೇಷವಾದ ರೀತಿಯಲ್ಲಿ ಪರಮಾತ್ಮ ಉಪಕಾರ ಮಾಡಿದ್ದಾನೆ. ಮನುಷ್ಯರು ಅಂದರೆ ಮನುಷ್ಯೋತ್ತಮರು, ಋಷಿಗಳು, ಗಂಧರ್ವರು, ಕಿನ್ನರರು, ಅಜಾನಜರು ಇತ್ಯಾದಿಗಳಿಲ್ಲ, ದೇವತೆಗಳ ಮೇಲೆ. ಇವನು ವಿಧಾತ, ವಿಶೇಷವಾಗಿರ್ತಕ್ಕಂಥ ನಮ್ಮ ಧಾರಣೆ ಪೋಷಣೆಯನ್ನು ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ವಿಧಾತ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ವಿಧಾತ ಅಂತ ತಿಳ್ಕೊಂಡಂತಂದರೆ ನಮ್ಮ ಹಣೆ ಬರೆಯುವನು ಅಂತ ಒಂದು ಅರ್ಥ ಇದೆ. ಏನಪ್ಪ ವಿಧಾತ ಏನು ಬರೆದಿದ್ದಾನೆ ಅನ್ನುವ ಒಂದು ಕ್ರಮ ಕನ್ನಡದಲ್ಲಿ ಹೇಳ್ಕೊಂಡು ಬಂದಿರತಕ್ಕಂಥ ಅರ್ಥ ಕೂಡ ಇದೆ. ಹೌದು, ಪರಮಾತ್ಮ ನಮ್ಮ ಹಣೆ ಬರಿತಾನೆ. ಏನನ್ನು ನೋಡಿ ಬರಿತಾನೆ? ನಮ್ಮ ಅನಾದಿ ಯೋಗ್ಯತಾ, ಅದರ ಜೊತೆಯಲ್ಲಿ ನಮ್ಮ ಅನಾದಿ ಕರ್ಮ, ಅದರ ಜೊತೆಯಲ್ಲಿ ಪ್ರಯತ್ನ ಏನು? ಭಗವಂತನನ್ನು ತಿಳಿದುಕೊಂಡು ಅವನು ಮಾಡಿದ ಉಪಕಾರಗಳನ್ನು ಅರ್ಥ ಮಾಡಿಕೊಂಡು ಆ ಭಗವಂತನನ್ನು, ವೇದಾಧಿಕಾರ ಇದ್ದವರು ವೇದ ಮಂತ್ರಗಳಿಂದ, ವೇದಾಧಿಕಾರ ಇಲ್ಲದೆ ಇದ್ದವರು ಪುರಾಣ ಮಂತ್ರಗಳಿಂದಲೂ ಹರಿದಾಸರ ಕೃತಿಗಳಿಂದಲೂ ಆ ಭಗವಂತನನ್ನು ದಿನಾಲು ಸ್ತೋತ್ರ ಮಾಡಲೇಬೇಕು. ಏನಪ್ಪ ಪರಮಾತ್ಮ ಹೊಗಳ ಭಟ್ಟರ ಮಾತನ್ನು ಕೇಳ್ತಾನೇನು ಅಂತ ತಿಳ್ಕೊಂಡು ಅನ್ಬೇಡಿ. ಹೊಗಳ ಭಟ್ಟರು ಇಲ್ಲದ ಮಾತನ್ನು ಹೇಳ್ತಾರೆ. ಭಗವಂತನಲ್ಲಿ ಇಲ್ಲದೇ ಇರತಕ್ಕಂಥ ಮಹಿಮೆನೇ ಇಲ್ಲ, ಇದ್ದ ಮಾತನ್ನು ಹೇಳಬೇಕಾಗ್ತದೆ. ಪರಮಾತ್ಮ ಸ್ತೋತ್ರ ಮಾಡದೇ ಹೊರತು ನಮ್ಮ ಮೇಲೆ ಅನುಗ್ರಹ ಮಾಡೋದಿಲ್ಲ. ಇದು ಅವನು ಮಾಡಿದ ನಿಯಮ. ಯಾಕೆ? ಯಾವುದು ಪುಕ್ಕಟೆ ಸಿಗ್ತದೆ ಅದಕ್ಕೆ ಬೆಲೆ ಇರೋದಿಲ್ಲ. ನಾನೊಂದು ಸಲ ನಮ್ಮ ಭಕ್ತರು ನನಗೆ ಹಣ ಕಲೆಕ್ಷನ್ ಮಾಡಿ ಕೊಟ್ಟರು. ನಾನು ನನ್ನ ಮೊಟ್ಟ ಮೊದಲನೇ ಪುಸ್ತಕ, ಅಂದರೆ ನನ್ನ 16ನೇ ವಯಸ್ಸಿನಲ್ಲಿ ಬರೆದದ್ದು,
ಮಹಾಭಾರತ ತತ್ವನಿರ್ಣಯದ ಸುಂದರಕಾಂಡದ ಅನುವಾದ. ಆ ಅನುವಾದವನ್ನು ನನ್ನ ಕೆಲವು ಶಿಷ್ಯರು ಅನುಕೂಲ ಮಾಡಿಕೊಟ್ರು ಅಂತ ಪ್ರಿಂಟ್ ಮಾಡಿದೆ. ಅದನ್ನು ಯಜಮಾನ್ ಹಣ ಕೊಟ್ಟಿದ್ದರು, ನನ್ನ ಕೈಯಿಂದ ಏನು ಖರ್ಚಾಗಿರಲಿಲ್ಲ. ನಾನು ಪುಕ್ಕಟೆ ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ಅನೌನ್ಸ್ ಮಾಡಿದೆ. ಆಗ ನನ್ನ ಹತ್ರ ಬಂದವರೆಲ್ಲ 5 ಕಾಪಿ ಕೊಡಿ, 10 ಕಾಪಿ ಕೊಡಿ, 15 ಕಾಪಿ ಕೊಡಿ ಅಂದ ತೆಗೆದುಕೊಂಡು ಹೋದರು. 3 ಎಡಿಷನ್ಸ್. ಆದರೆ ಒಂದೆರಡು ಸಲ ನಾನು ನನಗೆ ಪರಿಚಯ ಇದ್ದವ್ರ ಮನೇಲಿ ಹೋದರೆ ಆ ಸುಂದರಕಾಂಡ ಪುಸ್ತಕ ರದ್ದಿ ಪುಸ್ತಕದ ಗಂಟೆನಲ್ಲಿ ಬಿದ್ದಿತ್ತು. ಆಗ ನನಗೆ ಬುದ್ಧಿ ಬಂತು, ಪುಕ್ಕಟೆ ಕೊಡ್ತಾ ಇದ್ದರೆ ಯಾರಿಗೆ ಬೇಕಾಗಿಲ್ಲ ಅವರು ಕೂಡ ತೆಗೆದುಕೊಂಡು ಹೋಗ್ತಾರೆ. ಬೆಲೆ ಇಟ್ಟರೆ ಯಾರಿಗೆ ಬೇಕು ಅವರು ಮಾತ್ರ ತೆಗೆದುಕೊಳ್ತಾರೆ. ಯಾರಿಗೆ ಆ ರೀತಿ ದೇವರ ಪ್ರಾರ್ಥನೆ ಮಾಡಬೇಕಾಗಿದೆ ಅವರು ಮಾತ್ರ ತೆಗೆದುಕೊಳ್ತಾರೆ. ಹೀಗಾಗಿ ಬೆಲೆ ಇಡಬೇಕು ಪುಸ್ತಕಕ್ಕೆ. ನಮ್ಮ ಸ್ವಾಮಿಗಳು ಬೊಂಬೆಗೆ ಬಂದಾಗ ನಾನು ರಘುತ್ತಮ ತೀರ್ಥರ ನನ್ನ ಪುಸ್ತಕದ ಮರಾಠಿ ಅನುವಾದವನ್ನು ಪ್ರಕಾಶನ ಮಾಡಿ ಅದಕ್ಕೆ ನನ್ನ ಕನ್ನಡ ಪುಸ್ತಕಕ್ಕೆ ಯಾರು ಸಹಾಯ ಮಾಡಿದ್ದರೋ ಸುಮಾರು 30 ವರ್ಷದ ಹಿಂದೆ ಅವರ ಮಗಳು ಅಳಿಯ ಪೂರ್ತಿ ಅದರ ಖರ್ಚಿನ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದರು. ನಾನು ಪುಸ್ತಕ ಪುಕ್ಕಟೆಯಾಗಿ ಕೊಡ್ಬೋದಾಗಿತ್ತು. ಆದರೆ ಅವರೇನು ಹೇಳಿದರು, ಆಚಾರ್ಯ 100 ರೂಪಾಯಿ ಇಡಿ, ಬಂದ ಹಣವನ್ನು ಮುಂದಿನ ಪ್ರಕಾಶಕ್ಕೆ ಉಪಯೋಗಿಸಿ. ಪುಕ್ಕಟೆ ಅಂತ ತಗೊಂಡು ತೆಗೆದುಕೊಳ್ತಾರೆ, ಮುಗಿಸ್ತಾರೆ. ಯಾರು ಬೇಡ ಅವರು ಕೂಡ ತೆಗೆದುಕೊಂಡು ಹೋಗ್ತಾರೆ. ಕೆಲಸದ ಪ್ರಸಾದ ಕಟ್ಟಿಕೊಡ್ಲಿಕ್ಕೆ ಉಪಯೋಗಿಸ್ಕೊಳ್ತಾರೆ. ಅದೇ ರೀತಿಯಾಗಿ ಪರಮಾತ್ಮ ಪುಕ್ಕಟೆಯಾಗಿ ಅನುಗ್ರಹ ಮಾಡೋದಿಲ್ಲ. ಶ್ರೀಮದಾಚಾರ್ಯರು ತತ್ವನಿರ್ಣಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ವಭಾವಾಕ್ಯ ಯೋಗ್ಯತಾಯ ಹಠಾಖ್ಯ ಯಾನಾದಿ ಸಿದ್ಧ. ನಮ್ಮ ಯೋಗ್ಯತೆ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಯೋಗ್ಯತೆ. ದ್ವಿತೀಯಂ ಅನಾದಿ ಕರ್ಮ, ತೃತೀಯಂ ಮನುಷ್ಯ ಪ್ರಯತ್ನ. ನಾವು ಭಗವಂತನ ಅನುಗ್ರಹಕ್ಕೋಸ್ಕರ ಪ್ರಯತ್ನ ಮಾಡಲೇಬೇಕು, ದೇವರನ್ನು ಸ್ತೋತ್ರ ಮಾಡಲೇಬೇಕು, ದೇವರ ಕೃತಜ್ಞತೆಯನ್ನು, ದೇವರು ಮಾಡಿದ ಉಪಕಾರದ ಕೃತಜ್ಞತೆಯನ್ನು ಅರ್ಪಿಸಲೇಬೇಕು. ಇಲ್ಲದೇ ಇದ್ದರೆ ನಾವು ಮನುಷ್ಯರಾಗಲಿಕ್ಕೆ ನಾಲಾಯಕ ವ್ಯಕ್ತಿಗಳು, ನಾವು ಮನುಷ್ಯರೇ ಅಲ್ಲ. ಅದಕ್ಕೋಸ್ಕರ ಈ ವಿಧಾತ ಅಂತ ತಿಳ್ಕೊಂಡಂತನ್ನುವ ಹೆಸರು ಪರಮಾತ್ಮ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಮಗೆ ಆಶ್ರಯ ಕೊಡ್ತಾನೆ, ಪೋಷಣೆ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಅದರ ಜೊತೆಯಲ್ಲಿ ಪರಮಾತ್ಮ ತನ್ನ ಪ್ರತಿಪಾದನೆ ಮಾಡುವ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿದಾಗ, ವೇದಾನುಕೂಲವಾದಂಥ ಪುರಾಣ ಮಂತ್ರ ಅಥವಾ ಹರಿದಾಸರ ಪದಗಳಿಂದ ಸ್ತೋತ್ರ ಮಾಡಿದಾಗ ಪರಮಾತ್ಮ ನಮ್ಮನ್ನು ವಿಶೇಷವಾಗಿ ಸಂರಕ್ಷಣೆ ಮಾಡ್ತಾನೆ, ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾನೆ, ನಮ್ಮ ಉನ್ನತಿ ಬಗ್ಗೆ ಯಾವಾಗಲೂ ಪ್ರೇರಣೆ ಮಾಡ್ತಾ ಇರ್ತಾನೆ. ಆದ್ದರಿಂದಾಗಿ ಹಿಂದಿನ 8 ಹೆಸರುಗಳಲ್ಲಿ ಶಂಭು ಅಂತನ್ನೋ ಹೆಸರಿನಿಂದ ಪ್ರಾರಂಭ ಮಾಡಿ ಧಾತಾವರಿಗೂ ಏನೇನು ಅವನು ವಿಶೇಷ ಮಹಿಮೆಗಳನ್ನು ವ್ಯಕ್ತಪಡಿಸಿದೆ, ಅಂಥ ಅನಂತ ಮಹಿಮೆಗಳನ್ನು ವೇದ ಮಂತ್ರಗಳು ಸ್ತೋತ್ರ ಮಾಡ್ತವೆ. ಆ ಸ್ತೋತ್ರ ಮಾಡುತ್ತವೆ. ಆಗ ಪರಮಾತ್ಮ ಅವರನ್ನು ವಿಶೇಷವಾದ ರೀತಿಯಲ್ಲಿ ಸಂರಕ್ಷಣೆ ಮಾಡ್ತಾನೆ ಅನ್ನುವ ಒಂದು ಮಾತನ್ನು ಮತ್ತು ಮಹಿತ್ಮೆ ತೆಗೆದುಕೊಂಡು ಉಪಯೋಗ ಏನು ತಿಳಿದು ಗೊತ್ತಿದೆ ನಮಗೆ.
ಆದರೆ ಅದನ್ನು ಮಹಿಮೆ ತಿಳಿದುಕೊಂಡು ನಾವೇನು ಮಾಡಬೇಕು? ಬೃಹತಿ ಶಾಸ್ತ್ರ ಹೇಳ್ತದೆ, ತಿಳಿದ ಮಹಿಮೆಯನ್ನು ದಿನಾಲು ಪರಮಾತ್ಮನಲ್ಲಿ ಅನುಸಂಧಾನ ಮಾಡಿ ಸ್ತೋತ್ರ ಮಾಡಿ, ಇಲ್ಲ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿ. ವೇದೇಶ್ಚ ಸರ್ವೇ ರಹಮೈವ ವೇದ್ಯ, ಪರಮಾತ್ಮನ ಒದ್ದನಾಗಿದ್ದಾನೆ. ಅದನ್ನು ತೋರಿಸಿಕೊಡ್ತಾ ಇದೆ ವಿಧಾತ. ವಿಶಿಷ್ಟವಾಗಿರ್ತಕ್ಕಂತಹ ಸ್ವಪ್ರತಿಪಾದಕವಾದ ನಾವು ಮಾಡಿದ ವೇದ ಮಂತ್ರಗಳ ಸ್ತೋತ್ರವನ್ನು ಸ್ವೀಕಾರ ಮಾಡಿ ನಮ್ಮನ್ನು ವಿಶೇಷ ರೀತಿಯಿಂದ ಧಾರಣ ಪೋಷಣ ಮಾಡ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಭಗವಂತನಿಗೆ ವಿಧಾತ ಅಂತ ತಿಳ್ಕೊಂಡಂತೇಳಿ ಹೆಸರು. ಧಾರಣೆ ಪೋಷಣೆ ಬಹಳ ಮಹತ್ವ ಇದೆ, ನೆನಪಿಟ್ಕೊಳ್ಳಿ. ಮನುಷ್ಯ ಜನ್ಮ ಕೊಟ್ಟ ಬಿಸಾಕಿದ, ಪೃಥ್ವಿಯಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇಲ್ಲ, ಆಕಾಶದಲ್ಲಿ ಹಾರಾಡ್ತಾ ಇದ್ದರೆ ನಾವು ಜೀವಂತ ಉಳಿತೇವೆಯಾ? ನಾವು ಆ ನಂತರ ಪ್ರಾಣವಾಯು ಕೊಡದೇ ಇದ್ದರೆ ನಾವು ಜೀವಂತ ಉಳಿತೇವೆಯಾ? ಇಲ್ಲ. ಪರಮಾತ್ಮ ಪೋಷಣೆ ಮಾಡ್ತಾನೆ, ನಮಗೆ ಆಶ್ರಯ ಕೊಡ್ತಾನೆ ಭೂಮಿಯಲ್ಲಿ, ಅಲ್ಲಿ ಇಲ್ಲಿ ಯಾವ ಲೋಕಗಳಲ್ಲಿ. ಆ ನಂತರ ನಮ್ಮ ಯೋಗಕ್ಷೇಮ ನೋಡಿಕೊಳ್ತಾನೆ. ಆದ್ದರಿಂದ ಅವನನ್ನು ನಾವು ಸ್ತೋತ್ರ ಮಾಡಬೇಕು. ಈ ಅರ್ಥವನ್ನು ಹೇಳುವ ಬೃಹತಿ ಸಹಸ್ರದ ಮಂತ್ರ ಈ ರೀತಿಯಾಗಿದೆ. ನೃಣಾಮುತ್ವಾ ನೃತಮಂ ಗೀರ್ಭಿರುಕ್ತೈರ್ ನದಮ್ಮ ಓದತೀನಾಂ ಅಭಿಪ್ರ ವೀರಮರ್ಚ್ಯತ ಸಬಾಧೋ ನದಂ ಯೋ ಯುವತೀನಾಂ. ಓದತೀನಾಂ ನದಂ, ಸಕಲ ವೇದಗಳ, ಸಕಲ ನೀರಿನ ಪ್ರವಾಹಗಳ, ತಾಯಿಯ ಹಾಲಿನ ಇನ್ನೊಂದು ಸಾಧನವಾಗಿರ್ತಕ್ಕಂತಹ, ಅಥವಾ ತಾಯಿಯ ಹಾಲಿನ ಬದಿಯಲ್ಲಿ ಬದಲಾಗಿ ಇರುವ ತಾಯಿ ಹಾಲಿನಂತೆ ಇರತಕ್ಕಂಥ ಹಾಲನ್ನು ಕೊಡುವ ಹಸುಗಳ ಸ್ವಾಮಿಯಾಗಿರ್ತಕ್ಕಂತಹ ವಾಯುದೇವರು ನಮಗೆ ಹೇಳ್ತಾರೆ, ಹೇ ಸಬಾಧ, ಎಲೆ ಸಾಂಸಾರಿಕ ಜನರೇ, ನಾವೆಲ್ಲ ಸಬಾಧರು. ಯಾಕೆ? ನಮ್ಮ ಜೀವನದಲ್ಲಿ ಹೆಚ್ಚಿಗೂ ಬಾಧೆಗಳಿವೆ, ಹೆಜ್ಜೆಗಳು ವಿಘ್ನಗಳಿವೆ. ಎಲೆ ಸಾಂಸಾರಿಕ ಜನರೇ, ನದಮ್ಮ ಓದತೀನಾಂ, ವೇದಾದಿಗಳ ಸ್ವಾಮಿಯಾಗಿರ್ತಕ್ಕಂಥ ಭಗವಂತನಿಂದ ಅರ್ಚಿತನಾದ, ವೀರಂ ಅರ್ಚತ ಅಂತನೂ ಶಬ್ದ ಇದೆ. ಅರ್ಚಿತನಾಗಿರ್ತಕ್ಕಂತಹ ನೃಣಾಂ, ಸಂಸಾರದ ಈ ಸಾಗರದಲ್ಲಿ, ಸಂಸಾರದ ಮಹಾಯುದ್ಧದಲ್ಲಿ ನಾನು ಯುದ್ಧ ಮಾಡಿ ಗೆಲ್ತೇನೆ ಅಂತ ತಿಳ್ಕೊಂಡಂಥೇಳಿ ಹೊರಟಿರ್ತಕ್ಕಂಥ ಸಾಂಸಾರಿಕ ಜನರು ಅಂತೇನಿದ್ದಾರೆ, ಪ್ರವೀರಂ, ಅವರಿಗೆ ಶ್ರೇಷ್ಠವಾದ ಶಕ್ತಿಯನ್ನು ಕೊಡುವ. ನೋಡಿ, ಸಂಸಾರದಲ್ಲಿ ನಿರಾಶರಾಗಿ ಕುಳಿತಂಥವರಿಗೆ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಅಂತ ತಿಳ್ಕೊಂಡಂತನ್ನುವ ರೀತಿಯಿಂದ ಯಾರು ಸಂಸಾರದ ಸಮುದ್ರ ದಾಟ್ತೇನೆ, ಸಂಸಾರದ ಸಂಗ್ರಾಮದಲ್ಲಿ ಜಯವನ್ನು ಗಳಿಸ್ತೇನೆ ಅಂತ ತಿಳ್ಕೊಂಡಂತನ್ನುವ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡಿರ್ತಕ್ಕಂಥ ಹೊರಟಿರ್ತಕ್ಕಂಥ ಅವರಿಗೆ ಪ್ರವೀರಂ, ಶ್ರೇಷ್ಠವಾಗಿರ್ತಕ್ಕಂತಹ ಪರಾಕ್ರಮವನ್ನು ಕೊಟ್ಟು ಅವರು ಪ್ರಾರಂಭ ಮಾಡಿದ
ಕಾರ್ಯವನ್ನು ಸಫಲಗೊಳಿಸುವ. ಈ ಮಂತ್ರದ ಕಡೆಗೆ ಲಕ್ಷ್ಯ ಕೊಡಿ. ನಾವು ಪರಮಾತ್ಮನ ಹೆಸರನ್ನು ತೆಗೆದುಕೊಂಡು ನೀನೇ ಸ್ವತಂತ್ರ ಕರ್ತ, ನಾನು ನಿನ್ನ ಅಧೀನದಲ್ಲಿರ್ತಕ್ಕಂಥ ಪರಾಧೀನಕರ್ತ ಅಂತ ತಿಳ್ಕೊಂಡು ಅಂತೇಳಿ ನಾಹಂ ಕರ್ತ ಹರಿಕರ್ತ ಅಂತ ಭಾವನೆಯಿಂದ ನಾವು ಸತ್ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಪರಮಾತ್ಮ ತಾನು ಆ ಪ್ರಾರಂಭ ಮಾಡಿದ ಕೆಲಸವನ್ನು ಅಂತಗಾಮಿ ನಮ್ಮ ಕೊನೆಯವರೆಗೂ ನಿರ್ವಿಘ್ನವಾಗಿ ಪೂರೈಸ್ತಾನೆ. ಇದನ್ನು ನಾವು ಈ ಸಲ ಅನುಭವಿಸಿದ್ದೇವೆ. ಅದರಿಂದ ನಾನು ವಿಶ್ವಾಸಪೂರ್ವಕವಾಗಿ ಹೇಳ್ತೇನೆ, ದೇವರನ್ನು ನೆನೆಸಿ ಪ್ರಾರಂಭ ಮಾಡಿ ನಮ್ಮ ಯಾವ ಕೆಲಸ ಅರ್ಧದಲ್ಲಿ ಉಳಿಯೋದಿಲ್ಲ. ಬೊಂಬಾಯಿಯಲ್ಲಿ ಮನ್ಸೂರು ಪ್ರಾರಂಭವಾಗೋದು 28 ಮೇಯಿಂದ 8-9 ಜೂನ್ವರೆಗೂ. ಪ್ರಾರಂಭದಲ್ಲಿ ಮಳೆ ಭಾಳ ಜೋರಾಗಿ ಬರ್ತದೆ. ನಾವು ಇಷ್ಟೆಲ್ಲ ಹುಡ್ಕೊಂಡಿದ್ದೇವೆ. ವಿಶಾಲವಾಗಿರತಕ್ಕಂಥ ಯಜ್ಞಕುಂಡ, ಭಕ್ತರು ಬರಬೇಕು, ದೂರಿಂದ ಬರಬೇಕು, ಸಮೀಪದಲ್ಲಿ ಯಾವ ಭಕ್ತರಿಲ್ಲ, ಎಲ್ಲರೂ ಹೊರಗಿಂದಲೇ ಬರಬೇಕು. ಮಳೆ ಪ್ರಾರಂಭವಾದರೆ ಏನು ಮಾಡಬೇಕು? ಮಳೆ ಹೆಚ್ಚಾಗಿ ನೀರು ಬಂದರೆ ಏನು ಮಾಡಬೇಕು ಅಂತನ್ನುವ ವಿಚಾರದಲ್ಲಿ ಆರಂಭದಲ್ಲೇ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೆ. ಪರಮಾತ್ಮ ಇದು ನಿನ್ನೆ ಕೆಲಸ, ಇದನ್ನು ನಿರ್ವಿಘ್ನವಾಗಿ ಪೂರೈಸು ಅಂತ ತಿಳ್ಕೊಂಡಂತೇಳಿ. ಜೂನ್ 15ರವರೆಗೆ ಅಧಿಕ ಮಾಸ. ದಿನಾಲು ನಮ್ಮ ವಿದ್ಯಾಪೀಠದಲ್ಲಿ ನಾವು ಮಾಡಿದ ಬೃಹತಿ ಸಹಸ್ರ ಹೋಮ. ಆನಂತರ ಮುಂದೆ 20ನೇ ತಾರೀಕಿನವರೆಗೆ, ಜೂನ್ 20ರವರೆಗೆ ನಮ್ಮ ವಾರ್ಷಿಕೋತ್ಸವ. ಮನ್ಸೂನ್ ಪ್ರಾರಂಭವಾಗ್ತದೆ ಬೊಂಬಾಯಲ್ಲಿ 28 ಮೇ. ಮುಂದೆ 22 ದಿನ, ಅತಿ ಹೆಚ್ಚು ಅಂದರೆ 7-8ಕ್ಕೆ ಮಳೆ ಪ್ರಾರಂಭವಾಗಲೇಬೇಕು. ಆದರೆ ಭಗವಂತನಿಗೆ ಎಷ್ಟು ಕಾಳಜಿ ಇದೆ. ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾನಂತೂ ಪೂರ್ತಿ ನಂಬಿದ್ದೇನೆ. ನಮ್ಮ ಅಧಿಕ ಮಾಸದ 15ನೇ ತಾರೀಕಿನವರೆಗೆ ಬೃಹತಿ ಸಹಸ್ರ ಮುಗಿದ ನಂತರ, ಆನಂತರ ಗಾಯತ್ರಿ ಹೋಮ, ಪವಮಾನ ಹೋಮ, ಮಹಾಭಿಷೇಕ, ಧನ್ವಂತರಿ ಹೋಮ, ಆನಂತರ ಅವಭೃತ ಸ್ನಾನ 20 ಜೂನ್ ತಾರೀಕಿನ ದಿವಸದವರೆಗೆ ಒಂದು ಹನಿ ಮಳೆ ಇಲ್ಲ, ಒಂದು ಹನಿ ಮಳೆ ಇಲ್ಲ. ಆನಂತರ 23ನೇ ತಾರೀಕಿಗೆ ಮಳೆ ಪ್ರಾರಂಭವಾಯಿತು. ಆದರೆ ಅದರ ಜೋರು ತೆಗೆದುಕೊಂಡಿತು ಜುಲೈ ಆರಂಭದಿಂದ. ನಿಮಗೆ ಹೇಳ್ತೇನೆ, ನಾವಿರುವ ಮುಂಬೈ ಉಪನಗರದಲ್ಲಿ ಸುಮಾರು 3 ದಿನ ಸತತವಾಗಿ 72 ಗಂಟೆ ಕಾಲ ಸತತ ಮಳೆ ಬಿದ್ದರೆ, ಎಷ್ಟು ಸೆಂಟಿಮೀಟರ್ ನನಗೆ ನೆನಪಿಲ್ಲ, ಸುಮಾರು 60 ಇಂಚು ಮಳೆ ಕೇವಲ 3 ದಿನಗಳಲ್ಲಿ. ನಾವಿರೋ ಉಪನಗರ ಪೂರ್ತಿ ಇಷ್ಟು ಹೆಗಲಿನವರೆಗೆ ನೀರಿನವರೆಗೆ ತುಂಬಿ ಹೋಯಿತು. ಯಾರ್ಯಾರು ಕೆಳಗಿನ ಮನೆ ಇತ್ತು, ಗ್ರೌಂಡ್ ಫ್ಲೋರ್ ಇತ್ತು, ಅವರ ಮನೆಯಲ್ಲಿ ಎಲ್ಲರೂ ಕೂಡ ಟೊಂಕಮಟಕ್ಕಿಂತ ಹೆಚ್ಚು ನೀರು. ನಮ್ಮ ವಿದ್ಯಾಪೀಠದಲ್ಲಿ 1.5 ಫೂಟ್ಗಿಂತ ಹೆಚ್ಚು ನೀರು. ಪುಣ್ಯಕ್ಕೆ ದೇವರ ಹತ್ತಿರ ವೃಂದಾವನದವರೆಗೂ ಬರಲಿಲ್ಲ.
3 ದಿನ ನಮ್ಮ ವಿದ್ಯಾರ್ಥಿಗಳು ತಾವು ಮೇಲೆ ಇದ್ದು ಶ್ರಮಪಟ್ಟು ಎಲ್ಲ ಕಾರ್ಯಗಳನ್ನು ನೋಡಿಕೊಂಡಿದ್ದಾರೆ. ಅದೇ ಮಳೆ ಜೂನ್ 10-12ಕ್ಕೆ ಬಂದಿದ್ದರೆ ನಮ್ಮ ಕಾರ್ಯಕ್ರಮ ವಾರ್ಷಿಕೋತ್ಸವ ಯಾವುದೂ ಆಗ್ತಿರಲಿಲ್ಲ, ವಿಘ್ನ ಬರ್ತಿತ್ತು. ನಾನು 3 ದಿವಸ ಈಗ 4 ದಿವಸದಿಂದ ಅದನ್ನೇ ನೆನೆಸ್ತಾ ಇದ್ದೇನೆ. ಭಗವಂತ ಎಂಥ ಕೃಪೆ ಮಾಡ್ತೀಯಪ್ಪ ನೀನು, ಎಷ್ಟು ಕೃಪೆ ಮಾಡ್ತಿ, ನಿನಗೆಷ್ಟು ಕಾಳಜಿ. ಮುಂಬೈಯಲ್ಲಿ ಮನ್ಸೂನ್ ಎಂದೂ ಲೇಟ್ ಆಗೋದಿಲ್ಲ, ಅತಿ ಲೇಟ್ ಅಂತಿಕೊಂಡಂದರೆ ಜೂನ್ 2ನೇ ವಾರದವರೆಗೂ. ಆದರೆ ಜುಲೈದವರೆಗೂ ಕೂಡ ತಡೆ ಹಿಡಿದ ಪರಮಾತ್ಮ ಒಂದೇ ಸಲಕ್ಕೆಲ್ಲ ಮಳೆಯನ್ನು ಕಳಿಸಿಕೊಟ್ಟಿದ್ದ. ಪರಮಾತ್ಮ ಹೇಳ್ದ ಯೋಧೃಣಾಂ ಪ್ರವೀರಂ. ವ್ಯಾಖ್ಯಾನಕಾರ ಬರೀತಾರೆ ಪ್ರಕೃಷ್ಟ ವೀರ್ಯಂ ದತ್ವಾ ಪ್ರಾರಬ್ಧಾಂತಗಾಮಿನಂ. ನಮಗೆ ವಿಶೇಷವಾದ ತಾನು ತನ್ನ ವಿಶೇಷ ಶಕ್ತಿಯನ್ನು ಅಭಿವ್ಯಕ್ತಪಡಿಸ್ತಾ ನಮಗೆ ವಿಶೇಷ ಶಕ್ತಿಯನ್ನು ಕೊಟ್ಟು ಪ್ರಾರಂಭ ಮಾಡಿದ ಕಾರ್ಯವನ್ನು ಪೂರ್ಣವರೆಗೂ ಕರೆದುಕೊಂಡು ಮುಗಿಸ್ತಾನೆ ಅನ್ನೋದಕ್ಕೋಸ್ಕರ ಈ ಸಲದ ಅಧಿಕ ಮಾಸದ ಈ ಕಾರ್ಯಕ್ರಮ ನಮಗೆ ಆ ವಿಶ್ವಾಸವನ್ನು ತಂದುಕೊಟ್ಟಿದೆ. ಎದುರಿಗೆ ಉದಾಹರಣೆ ಇದೆ. ಸುಮಾರು 18-19 ವರ್ಷಗಳ ಹಿಂದೆ ಅಧಿಕ ಮಾಸ ಬಂದಾಗ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಬೃಹತೀಶಾಸ್ತ್ರ ಮಂತ್ರ ಕಲಿಸ್ತಾ ಇದ್ದೆ. ಈ ಸಲ ಅಧಿಕ ಮಾಸ 1 ವಾರ 15 ದಿವಸ ಆದರೂ ಶುಕ್ಲ ಪಕ್ಷದಲ್ಲಿ ಆದರೂ ನಾವು ಬೃಹತೀಶಾಸ್ತ್ರ ಮಾಡೋಣ ಅಂತ ವಿಚಾರ ಬಂತು. ಆದರೆ ಯಾಕೆ ಪೂರ್ತಿ ತಿಂಗಳು ಬೇಡ, ಹೇಗೂ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ, ಅಭ್ಯಾಸವಾಗಿದೆ, ದೇವರು ಅನುಕೂಲ ಮಾಡಿಕೊಡ್ತಾನೆ ಅನ್ನೋ ವಿಶ್ವಾಸ ಇದೆ ಅಂತ ಪ್ರಾರಂಭ ಮಾಡಿದ ಇದು 8ನೇ ಅಧಿಕ ಮಾಸ. ಅಂದರೆ ಇಲ್ಲಿಯವರೆಗೂ 240 ಸಲ ಬೃಹತಿ ಸಹಸ್ರ ಯಜ್ಞವನ್ನು ಪರಮಾತ್ಮ ನಮ್ಮ ಕಡೆಯಿಂದ ಮಾಡಿಸಿಕೊಂಡಿದ್ದಾನೆ. ಯಾಕೆ ನೃಣಾಂ ಪ್ರವೀರಂ, ಯಾರು ಪರಮಾತ್ಮನ ಕಾರ್ಯವನ್ನು ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ನಿನ್ನ ಅನುಗ್ರಹದಿಂದ ನೀನು ನಮ್ಮಲ್ಲಿ ನಿಂತುಕೊಂಡು ಮಾಡಿಸು ಅಂತ ತಿಳ್ಕೊಂಡಂತೇಳಿ ಭಗವಂತನಿಗೆ ನಾವು ಯಾವಾಗ ಪ್ರಾರ್ಥನೆ ಮಾಡ್ತೇವೆ ಪರಮಾತ್ಮ ಅದನ್ನು ಕೊನೆಯವರೆಗೂ ಪೂರೈಸ್ತಾನೆ. ಆದ್ದರಿಂದ ನಾವು ಇವತ್ತು ವಿಶ್ವಾಸ ಇಡೋಣ, ಪರಮಾತ್ಮ ನಮಗೆ ಮೋಕ್ಷವನ್ನು ಪಡೆಯಬೇಕಾಗಿದೆ. ನಮ್ಮ ಗೋಲ್ ಮೋಕ್ಷ. ಅದಕ್ಕೆ ನಂದು ಪ್ರಯತ್ನ ಎಷ್ಟಿದೆ ನನಗೆ ಗೊತ್ತಿಲ್ಲ, ಆದರೂ ಪ್ರಯತ್ನ ಮಾಡಲಿಕ್ಕೆ ನಮ್ಮ ಮನಸ್ಸನ್ನು ಕೊಡು, ಇಚ್ಛೆಯನ್ನು ಕೊಡು, ಪ್ರಯತ್ನ ಪ್ರಾರಂಭಿಸು, ಕೊನೆವರೆಗೂ ತೆಗೆದುಕೊಂಡು ಹೋಗು ಅಂತ ನಾವು ಪ್ರಾರ್ಥನೆ ಮಾಡಿದರೆ ಪರಮಾತ್ಮ ನಿಶ್ಚಿತವಾಗಿಯೂ ನಮಗೆ ಮೋಕ್ಷ ಕೊಡ್ತಾನೆ. ಆದ್ದರಿಂದಾಗಿ ವಿಶೇಷೇಣ ಧಾತ, ವಿಶೇಷೇಣ ನಾವು ಮಾಡಿದ ಸ್ತೋತ್ರವನ್ನು ಸ್ವೀಕಾರ ಮಾಡ್ತಾನೆ. ಮೊದಲು ದಾತ ದತ್ತೆ ವಿಶಿಷ್ಟಾನ್ ಉಕ್ತಾದಿ ಸ್ತೋತ್ರಗಣಾನ್ ಸ್ವಪ್ರತಿಪಾದಕಯ ದತ್ತೆ. ನಾವು ಮಾಡಿದ ವೇದ ಮಂತ್ರಗಳು ಪರಮಾತ್ಮನ ಪರವಾಗಿವೆ ಅಂತ ತಿಳ್ಕೊಂಡಂತನ್ನೋದನ್ನು ತಿಳಿದುಕೊಂಡು ನಾವು ಮಾಡಿದಾಗ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಅದು ಕೂಡ ವಿಶೇಷವಾಗಿ ಸ್ವೀಕಾರ ಮಾಡಿ ನಮ್ಮ ರಕ್ಷಣೆ ಮಾಡ್ತಾನೆ. ನೃತಮಂ ತ್ವಾಂ ನೃತಮಂ ನ ರಿಯತೇತಿ ನರಃ. ವಿನಾಶವಾಗದ ಜೀವರಿಗಿಂತಲೂ ಸರ್ವೋತ್ತಮನಾದ, ಜೀವರಿಗೆ ನಾಶ ಇಲ್ಲ, ಅಂಥವರಿಗೆ ಸ್ವಾಮಿಯಾಗಿರ್ತಕ್ಕಂತಹ ತ್ವಾಂ ನಿನ್ನನ್ನು, ಪರಮಾತ್ಮ ನಿನ್ನನ್ನು ಉಕ್ತೈಹಿ, ಉಕ್ತ ಅಂತಂದರೆ
ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳುವ, ಪರಮಾತ್ಮನ ಸರ್ವೋತ್ಕೃಷ್ಟತ್ವವನ್ನು ತಿಳಿಸುವ, ಉತ್ಕೃಷ್ಟಾಭಿ ಗೀರ್ಭಿ ಶ್ರೇಷ್ಠವಾಗಿರ್ತಕ್ಕಂಥ ವಾಣಿ, ವೇದವಾಣಿ, ಆ ವೇದವಾಣಿಯಿಂದ ಅರ್ಚತ ಪೂಜೆಯಾಮಹ ನುಮಃ ಅಂತಿಕೊಂಡಂತ ಪರಮಾತ್ಮ ನಿನ್ನನ್ನು ಯಥಾಶಕ್ತಿ ಸ್ತೋತ್ರ ಮಾಡ್ತೇವೆ, ಸ್ವೀಕರಿಸು ಪರಮಾತ್ಮ. ನಾವು ಸಾಮಾನ್ಯರು, ನಾವು ಅಯೋಗ್ಯರು, ನಮ್ಮ ಇದ್ದ ಯೋಗ್ಯತೆ ಅಭಿವ್ಯಕ್ತಿ ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಮ್ಮಲ್ಲಿಲ್ಲ. ಪರಮಾತ್ಮ ಆ ರೀತಿಯಾಗಿರ್ತಕ್ಕಂಥ ನಮ್ಮ ಮೇಲೆ ಪರಮಾನುಗ್ರಹ ಮಾಡು ಅಂತ ಹೇಳಿ ನಾವು ಸ್ತೋತ್ರ ಮಾಡ್ತೇವೆ. ಪರಮಾತ್ಮ ವಿಧಾತ ಆಗಪ್ಪ, ವಿಶೇಷವಾಗಿರ್ತಕ್ಕಂಥ ಹಣೆ ಬರವನ್ನು ಬರೆ, ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಇವನು ಮೋಕ್ಷ ಯೋಗ್ಯನಾಗಿದ್ದಾನೆ, ಇವನಿಗೆ ಮೋಕ್ಷದವರೆಗೂ ಕರೆದುಕೊಂಡು ಹೋಗ್ತೇನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಸಂಕಲ್ಪ ಮಾಡು ಅನ್ನುವ ಆರ್ತತೆಯಿಂದ ನಾವು ಯಾವಾಗ ಭಗವಂತನನ್ನು ಸ್ತೋತ್ರ ಮಾಡ್ತೇವೆ, ಪರಮಾತ್ಮ ಆ ಸ್ತೋತ್ರವನ್ನು ತಪ್ಪದೇ ಸ್ವೀಕಾರ ಮಾಡ್ತಾನೆ. ಇದರಲ್ಲಿ ಯಾವ ಸಂದೇಹವಿಲ್ಲ. ಬೃಹತಿ ಸಹಸ್ರದ ಅರ್ಥವನ್ನು, ಎಂಥ ಉತ್ತಮವಾದ ಸಂಕಲ್ಪನೆಯನ್ನು ವೇದ ನಮಗೆ ಕೊಡ್ತಾ ಇದೆ. ಹೇ ಸಬಾಧ, ಎಲೆ ಸಂಸಾರದಲ್ಲಿರ್ತಕ್ಕಂಥ ತೊಳ್ಳಾಡ್ತಕ್ಕಂಥ ಸಾಂಸಾರಿಕ ಜನರೇ, ಅರ್ಚತ ಪರಮಾತ್ಮನ ಸ್ತೋತ್ರ ಮಾಡಿ, ಪರಮಾತ್ಮನ ಸ್ತುತಿಸಿ, ಪರಮಾತ್ಮನ ಮಹಿಮೆಯನ್ನು ಗಾನ ಮಾಡಿ. ಯಾಕೆ? ನೃಣಾಂ ಪ್ರವೀರಂ, ಯಾರು ಮನುಷ್ಯರು ಮನುಷ್ಯೋತ್ತಮರು, ಉಳಿದ ಉಪಲಕ್ಷಣತೆ ಅದಕ್ಕಿಂತ ಮೇಲಿನವರು, ಸಂಸಾರ ಸಾಗರ ದಾಟ್ತೇವೆ ಅಂತನ್ನುವ ಸಂಸಾರ ಸಾಗರದ ಸಂಗ್ರಾಮದ ಯುದ್ಧದಲ್ಲಿ ಮುಂದುವರಿಯುತ್ತಾರೆ. ಆದ್ದರಿಂದಲೇ ನಮ್ಮ ಮಠದಲ್ಲಿ ಮೂಲರಾಮರ ಜೊತೆಯಲ್ಲಿ ದಿಗ್ವಿಜಯ ರಾಮದೇವರಿದ್ದಾರೆ. ದಿಗ್ವಿಜಯ ರಾಮದೇವರಿಗೆ ನಾವು ಯಾವಾಗಲೂ ಕೇಳ್ಕೊಳ್ಳೋದು, ಪರಮಾತ್ಮ ಸಂಸಾರದ ಯುದ್ಧದಲ್ಲಿ ವಿಜಯವನ್ನು ತಂದುಕೊಡು. ಮೂಲರಾಮದೇವರಿಗೆ ಕೇಳ್ಕೊಳ್ಬೇಕು, ಪರಮಾತ್ಮ ನೀನು ಸಮಾಯಾತ್ ಅಂತ ಎಲ್ಲರನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಿದ್ದಿ, ನನ್ನನ್ನು ಕರೆದುಕೊಂಡು ಹೋಗು. ಸೀತಾದೇವಿ ಸಕಲ ಶಾಸ್ತ್ರಗಳ ವೇದಗಳ ಸ್ವಾಮಿನಿ ನೀನು. ಆಚಾರ್ಯರ ಗ್ರಂಥಗಳನ್ನು, ಟೀಕಾಕೃತ್ಪಾದರ ಗ್ರಂಥಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಯೋಗ್ಯತೆಯನ್ನು ಕೊಟ್ಟು ಆ ಗ್ರಂಥಗಳು ನಮಗೆ ಅರ್ಥವಾಗುವಂತೆ ಮಾಡು ಅಂಥೇಳಿ ಆ ಮೂರು ಪ್ರತಿಮೆಗೆ ಪ್ರಾರ್ಥನೆ ಮಾಡಿದರೆ, ವಂಶ ವಿಠ್ಠಲನಿಗೆ ಪ್ರಾರ್ಥನೆ ಮಾಡಿ, ವಂಶ ರಾಮದೇವರಿಗೆ ಪ್ರಾರ್ಥನೆ ಮಾಡಬೇಕು. ರಾಮದೇವ, ವಂಶ ರಾಮದೇವ, ನನ್ನ ವಂಶವನ್ನು ಬೆಳೆಸು. ನನ್ನ ವಂಶದಲ್ಲಿ ಅನೇಕ ಭಗವದ್ಭಕ್ತರು ಹುಟ್ಟಲಿ, ಅವರು ಜಗತ್ತಿಗೆ ಉಪಕಾರ ಮಾಡುವಂತಾಗಲಿ ಅಂತ ವಂಶರಾಮದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ, ವಂಶ ವಿಠ್ಠಲನಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು, ವಿಠ್ಠಲ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ನೀನು ಜ್ಞಾನ ಕೊಟ್ಟು ನಮ್ಮ ಪಾಪಗಳನ್ನು ದೂರ ಮಾಡ್ತೀಯ. ಆದ್ದರಿಂದ ವಿಠ್ಠಲ ನೀನು ನಮ್ಮ ಪಾಪಗಳನ್ನು ದೂರ ಮಾಡಿ ಈ ಜ್ಞಾನ ಮಾರ್ಗದಲ್ಲಿ ಮುಂದುವರಿಯಂತೆ ಮಾಡು ಅಂತೇಳಿ ವಿಠ್ಠಲನಿಗೆ ಕೇಳಿಕೊಂಡ್ರೆ, ಆ ವ್ಯಾಸಮುಷ್ಟಿಗಳಿಗೆ ವೇದವ್ಯಾಸರಿಗೆ ಕೇಳ್ಕೊಳ್ಬೇಕು. ವೇದವ್ಯಾಸರ ಜ್ಞಾನ ಕೊಡೋದಕ್ಕೋಸ್ಕರ ಹುಟ್ಟಿದ್ದೀರಿ, ಅಂದರೆ ಅವತಾರ ತೆಗೆದುಕೊಂಡಿದ್ದೀರಿ. ಹುಟ್ಟಿದ್ದೀರಿ ಅನ್ನೋದು ತಪ್ಪಾಗ್ತದೆ. ಅವತಾರ ತೆಗೆದುಕೊಂಡಿದ್ದೀರಿ, ನಮಗೆ ಜ್ಞಾನ ಕೊಟ್ಟು ಉದ್ಧಾರ ಮಾಡಿ ಅಂತ ತಿಳ್ಕೊಂಡಂತೇಳಿ ಅವರನ್ನು ನಾವು ಕೇಳಿಕೊಳ್ಳೋಣ. ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ದೇವರನ್ನು ಗುರುಗಳು ಸ್ವಾಮಿಗಳು ಪೂಜೆ ಮಾಡ್ತಾ ಇರುವಾಗ ಮೈ ಮರೆತು ಪರಮಾತ್ಮನನ್ನು ಪ್ರಾರ್ಥಿಸಬೇಕು. ಅದನ್ನೇ ಇಲ್ಲಿ ವೇದಾಭಿಮಾನಿನಿ ದೇವತೆ ಹೇಳ್ತಾ ಇದ್ದಾಳೆ, ಪರಮಾತ್ಮ ಇಂಥ ನಿನ್ನನ್ನು, ಪುರುಷೋತ್ತಮನಾದ ನಿನ್ನನ್ನು, ನಿನ್ನ ಸರ್ವೋತ್ತಮತ್ವವನ್ನು ತಿಳಿಸಿಕೊಡುವ ಅತ್ಯಂತ ಶ್ರೇಷ್ಠವಾದ ವೇದವಾಣಿಯಿಂದ ನಿನ್ನನ್ನು ನಾವು ಪೂಜೆ ಮಾಡ್ತೇವೆ, ನಿನ್ನನ್ನು ಸ್ತೋತ್ರ ಮಾಡ್ತೇವೆ. ಪರಮಾತ್ಮ ನೀನು ನದಮ್ಮೋ ಯುವತೀನಾಂ,
ಮಹಾಪ್ರವಾಹದ ಸ್ವಾಮಿಯಾಗಿರ್ತಕ್ಕಂಥ ವಾಯುದೇವರ ಮುಖಾಂತರ ನಮ್ಮನ್ನು ಉದ್ಧಾರ ಮಾಡಪ್ಪ ಪರಮಾತ್ಮ ಅಂತ ಹೇಳಿ ಈ ಋಕ್ಕಿಗೆ ಅರ್ಥವನ್ನು ಮಾಡಬೇಕು ಅಂತಿಕೊಂಡಿದ್ದಾನೆ. ಈ ಪರಮಾತ್ಮ ನಮ್ಮನ್ನು ವಿಶೇಷವಾಗಿ ಪೋಷಣೆ ಮಾಡ್ತಾನೆ ಅಂತ ಅನ್ನೋದಕ್ಕೋಸ್ಕರ ಐತರೆಯ ಭಾಷ್ಯದಲ್ಲಿ ಆಚಾರ್ಯರು ಕ್ರತುಂ ಸಚಂತಮಾರುತಸ್ಯ ವೇಧಸಾಹ ಅನ್ನುವ ಶ್ರುತಿಯನ್ನು ಉದಾಹರಣೆ ಮಾಡಿ ಪರಮಾತ್ಮ ಕೇವಲ ನಮ್ಮನ್ನಲ್ಲ ವಾಯುದೇವರಿಗೂ ಅವರ ಹಣೆ ಮೇಲೆ ಬರೆದಿಡ್ತಾನೆ, ನೀನು ನನ್ನ ಅತ್ಯಂತ ಪರಮ ಭಕ್ತ, ನಾನು ನಿನ್ನಲ್ಲಿ ನಿಂತು ಜಗತ್ತನ್ನು ಉದ್ಧರಿಸ್ತೇನೆ, ನಿನಗೆ ಯಾವಾಗಲೂ ನನ್ನ ಸಹಭೋಗ ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ವಾಯುದೇವರ ಆ ಭಕ್ತಿ, ಆ ವಾಯುದೇವರು ಮಾಡುವ ಅವರು ಪಡೆದಿರ್ತಾರದವರಲ್ಲಿರ್ತಕ್ಕಂಥ ಜ್ಞಾನ, ಅವರು ಮಾಡುವ ಸ್ತೋತ್ರಗಳಿಂದ ಅವರನ್ನು ಕೂಡ ಸಂರಕ್ಷಣೆ ಮಾಡುವವನು, ಅವನಿಗೂ ವಿಧಾತನಾಗಿರ್ತಕ್ಕಂಥವನು ಈ ಭಗವಂತ ಅಂತಿಕೊಂಡಂತ ಅನ್ನೋದನ್ನು ಆಚಾರ್ಯರು ತಮ್ಮ ಐತರೆಯ ಭಾಷೆಯಲ್ಲಿ ಹೇಳ್ತಾರೆ. ವಿಧಾತೃ ಶಬ್ದೇಯಸ್ಯ ವ್ಯಾಖ್ಯೇಯಸ್ಯ, ವಿಧಾತೃ ಶಬ್ದದಿಂದ ವ್ಯಾಖ್ಯೇಯನಾಗಿರ್ತಕ್ಕಂಥ ಪರಮಾತ್ಮ ವಿಶೇಷೇಣ ಧಾರಯತಿ ಪೋಷಯತಿ ಇತಿ ವೇದಾ, ವಿಶೇಷದಿಂದ ನಮ್ಮ ಧಾರಣ ಪೋಷಣೆಯನ್ನು ಮಾಡ್ತಾನೆ, ಆದ್ದರಿಂದ ಅವನಿಗೆ ವೇದ ಅಂತ ತಿಳ್ಕೊಂಡಂತ ಹೆಸರು. ಅಂಥವರು ವೇದ ಶಬ್ದಕ್ಕೆ ವ್ಯಾಖ್ಯಾನ ರೂಪದಿಂದ ಮಾಡಿರ್ತಕ್ಕಂಥ ವಿಧಾತೃ ಶಬ್ದವೂ ಕೂಡ ಇದೇ ಅರ್ಥವನ್ನು ಕೊಡ್ತದೆ. ಪರಮಾತ್ಮ ಕೇವಲ ನಮಗೂ ಅಲ್ಲ, ಜೀವೋತ್ತಮರಾದ ವಾಯುದೇವರ ಅವರಿಗೂ ವಿಶೇಷವಾದ ರೀತಿಯಲ್ಲಿ ಅನುಗ್ರಹ ಮಾಡಿ ಅವರನ್ನು ವಿಶೇಷಣ ಧಾರಣ ಪೋಷಣೆ ಮಾಡ್ತಾ ಉಪಲಕ್ಷಣತೆಯ ನಮ್ಮನ್ನು ಅವ್ರ ಜೊತೆ ಕರೆದುಕೊಂಡು ಹೋಗ್ತಾನೆ. ಅದಕ್ಕೋಸ್ಕರವೇ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಾಯುದೇವರ ಮುಖಾಂತರ ಸ್ತೋತ್ರ ಮಾಡಿಸ್ತಾರೆ. ವಾಯುದೇವರು ಹೋಗಿ ಭಗವಂತನ ಹತ್ರ ಹೇಳ್ರಿ, ಏನೋ ಇದ್ದಾನೆ, ದಾಡ್ಡಿದ್ದಾನೆ, ಅದನ್ನೆಲ್ಲ ಭಕ್ತಿ ಇಟ್ಟಾನೆ, ಪರಮಾತ್ಮ ಮಗು ಉದ್ಧಾರ ಮಾಡಪ್ಪ ಅಂತೇಳಿ ವಾಯುದೇವರು ನಮ್ಮ ಪರವಾಗಿ ಸ್ತೋತ್ರ ಮಾಡ್ತಾರೆ ಅನ್ನೋ ಮಾತನ್ನಲ್ಲಿ ಹೇಳ್ತಾರೆ. ಋಗ್ವೇದದ 10ನೇ ಮಂಡಲದ 82ನೇ ಸೂಕ್ತದ 3ನೇ ಋಕ್, ಯೋ ನಃ ಪಿತಾ ಜನಿತ ಯೋ ವಿಧಾತ ಅಂತನ್ನುವ ವೇದ ಮಂತ್ರದಲ್ಲಿ ವಿಧಾತೃ ಶಬ್ದ ಅಂತಿಕೊಂಡಂತೇನಿದೆ, ಇದು ಪರಮಾತ್ಮ ವಿಶೇಷದಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಅಂತ ಅರ್ಥವಾಗ್ತದೆ. ಆಚಾರ್ಯರು ತಮ್ಮ ಹೇಳ್ತಾರೆ, ವಿ ಪೂರ್ವಕ ಧಾತುವಿಗೆ ವಿಶೇಷವಾಗಿ ಮಾಡ್ತಾನೆ ಅಂತ ಅರ್ಥ ಇದೆ. ಧಾರಣ ಪೋಷಣೆ ಮಾಡ್ತಾನೆ ಅಂತ ಎಲ್ಲ ಅರ್ಥ ಬರ್ತದೆ ಅಂತನ್ನು ಪ್ರಶ್ನೆ ಮಾಡಿಕೊಂಡು ಅತ್ರ ವಿಶೇಷೇಣ ಧಾತ ವಿಧಾತ ಇತಿ ವ್ಯಾಖ್ಯೇಯಂ, ಯಾಕೆ ಧಾತ ಇದರದ್ದು ಪುನರುಕ್ತಿ ಆಗಬಾರ್ದು ಅಂತ ತಿಳ್ಕೊಂಡಂಥೇಳಿ ವಿಧಾತ ಅಂತ ತಿಳ್ಕೊಂಡಂತಂದರೆ ವಿಶೇಷವಾಗಿ ಧಾರಣ ಪೋಷಣೆ ಮಾಡುವನು ಅಂತ ಅರ್ಥ ಮಾಡಬೇಕು ಅಂತನ್ನೋದನ್ನು ಟೀಕಾಕೃತ್ಪಾದರು ನಮಗೆ ಆ ಗ್ರಂಥದಲ್ಲಿ ತಿಳಿಸಿಕೊಡ್ತಾರೆ. ವಿಧಾತ ಅಂತ ಕರ್ಮನಿರ್ಣಯ ಗ್ರಂಥದಲ್ಲಿ ತಿಳಿಸಿಕೊಡ್ತಾರೆ. ತತ್ವದೀಪಿಕಾದಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಟೀಕಾದಲ್ಲಿ ತತ್ವದೀಪಿಕಾದಲ್ಲಿ ವಿಧಾತ ಧಾರಣ ಪೋಷಣಕರ್ತ ಅಂತ ತಿಳ್ಕೊಂಡಂತನ್ನೋ ಅರ್ಥವನ್ನು ಟಿಪ್ಪಣಿಕಾರ ಮಾಡಿದ್ದಾರೆ. ಭಾವದೀಪ ತತ್ವಪ್ರಕಾಶಕ ಟೀಕಾ ಭಾವದೀಪದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ವಿಧಾತ ಅಂತಂದುಕೊಂಡಂದರೆ ವಿದೇಶವಾಗಿ ಧಾರಣ ಪೋಷಣೆಯನ್ನು ಮಾಡ್ತಕ್ಕಂಥವನು ಅನ್ನುವುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಭಾಗವತ್ ತಾತ್ಪರ್ಯದ 10ನೇ ಅಧ್ಯಾಯದ 94ನೇ ಶ್ಲೋಕದ 94ನೇ ಅಧ್ಯಾಯದ 32ನೇ ಶ್ಲೋಕದ ವ್ಯಾಖ್ಯಾನವನ್ನು ಕೊಟ್ಟಾಗ
ಅಲ್ಲಿ ವೇದದ ಸ್ತುತಿ ಬರ್ತದೆ. ವೇದ ಸ್ತುತಿ ಹೇಳ್ತದೆ, ಯಪ್ಪಾತ ಜನಿತಾಚೈವ ಕಲ್ಪಕೋ ನಿತ್ಯ ಪೋಷಕಃ ಅಂತೇಳಿ ಪ್ರಧಾನ ಸಂಹಿತ ಉದಾಹರಣೆಯನ್ನು ಕೊಟ್ಟು, ವಿಧಾತ ಅಂತಂದರೆ ನಿತ್ಯದಲ್ಲಿ ವಿಶೇಷವಾಗಿ ಧಾರಣ ಪೋಷಣ ಮಾಡ್ತಕ್ಕಂಥ ಮಹಾನು ಭಾವ ಪರಮಾತ್ಮ ಅಂತಕೊಂಡು ತಿಳಿಸಿದ್ದಾನೆ. ವಿಹಿ ಪಕ್ಷಿ ಪರಮಾತ್ಮನೋ ಅಂತ ತಿಳ್ಕೊಂಡಂತೇಳಿ ವಿ ಶಬ್ದಕ್ಕೆ ಪಕ್ಷಿ ಮತ್ತು ಪರಮಾತ್ಮ ಅಂತ ಅರ್ಥ ಇದೆ. ಈ ಕೋಶದ ಅನುಸಾರವಾಗಿ ವಿಶಿಷ್ಟತ್ವಾತ್ ವಿಹಿ, ಸರ್ವೋತ್ತಮನಾದ್ದರಿಂದ ಪರಮಾತ್ಮ ವಿ ಅಂತ ಅನಿಸ್ಕೊಳ್ತಾನೆ. ಧಾರಣ ಪೋಷಣ ಕರ್ತೃತ್ವಾತ್ ಧಾತ, ವಿಶ್ಚ ಧಾತಾಚ ವಿಧಾತ, ವಿಶ್ಚಾಸೋ ಧಾತಾಚ ವಿಧಾತ. ಪರಮಾತ್ಮ ವಿಶಿಷ್ಟವಾದ ರೀತಿಯಲ್ಲಿ ಸಾಧಕರ ಧಾರಣ ಪೋಷಣೆಯನ್ನು ಮಾಡ್ತಾನೆ ಅಂತನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ನಂತರ ಪರಮಾತ್ಮ ನಮ್ಮ ಎಲ್ಲರಲ್ಲಿಯೂ ಇದ್ದುಕೊಂಡು ನಮ್ಮ ಉನ್ನತಿಯನ್ನು ಮಾಡ್ತಾನೆ. ಆದರೆ ನಮ್ಮ ದೋಷಗಳಿಂದ ಅವನು ಲೇಪವನ್ನು ಹೊಂದೋದಿಲ್ಲ. ನಮ್ಮ ಅಂತರ್ಗತನಾಗಿ ನಮ್ಮ ಬಿಂಬಮೂರ್ತಿಯಾಗಿದ್ದರೂ ಕೂಡ ನಮ್ಮ ಕಾಮಕ್ರೋಧಾದಿಗಳ ದೋಷಗಳಿಂದ ಪರಮಾತ್ಮ ಯುಕ್ತನಾಗುವುದಿಲ್ಲ ಅಂತನ್ನೋದನ್ನು ತಿಳಿಸುವುದಕ್ಕೋಸ್ಕರ ಭಗವದ್ಗೀತೆ ಹೇಳ್ತದೆ, ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮಸ್ತಾನಿತ್ಯುಪಧಾರಯ. ಹೇಗೆ ಆಕಾಶ ಸರ್ವತ್ರದಲ್ಲಿ ವಾಯುದೇವರು ಆಕಾಶದಲ್ಲಿ ಎಲ್ಲ ಕಡೆಗೆ ಇದ್ದರೂ ಕೂಡ ಯಾವ ವಿಕಾರಕ್ಕೆ ಒಳಗಾಗೋದಿಲ್ಲವೋ, ಅದೇ ರೀತಿಯಾಗಿ ಎಲ್ಲರನ್ನೂ ನನ್ನಲ್ಲಿ ಇಟ್ಟುಕೊಂಡಿರ್ತೇನೆ, ಆದರೆ ಅವರ ವಿಕಾರದಿಂದ ನಾನು ವಿಕೃತನಾಗೋದಿಲ್ಲ ಅನ್ನುವ ಮಾತನ್ನು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಪರಮಾತ್ಮ ಇದರ ವ್ಯಾಖ್ಯಾನ ಬರಿತಕ್ಕಂಥವ್ರು ಬರೀತಾರೆ, ಯಥಾ ಸರ್ವತ್ರ ವ್ಯಾಪ್ತೋ ವಾಯು ಪೃಥಿವ್ಯಾದಿ ಸಂಸರ್ಗ ಸ್ಥಿತೋ, ಪೃಥಿವ್ಯಾದಿ ಸಂಸಾರದಲ್ಲಿದ್ದರೂ ಕೂಡ ಆ ಪೃಥಿವ್ಯಾದಿಗಳ ಗುಣವನ್ನು ಸ್ವೀಕಾರ ಮಾಡೋದಿಲ್ವೋ, ಅದೇ ರೀತಿಯಾಗಿ ವಿಷ್ಣು ಸರ್ವೇಷು ಸ್ಥಿತ್ವ, ಪರಮಾತ್ಮ ಎಲ್ಲರಲ್ಲಿಯೂ ಇದ್ದು ಧಾರಣ ಪೋಷಣಕರ್ತ, ಧಾರಣ ಪೋಷಣೆ ಮಾಡಿದರೂ ಮನುಷ್ಯ ದೋಷಗಳಿಂದ ದೂಷಿತನಾಗುವುದಿಲ್ಲ ಅಂತ ಹೇಳಿ ಗೀತಾ ವಿವೃತ್ತಿಯಲ್ಲಿ ಶ್ರೀಮದ್ ಮಂತ್ರಾಲಯ ಪ್ರಭುಗಳು ಬರೀತಾರೆ. ಹೀಗಾಗಿ ವಿಧಾತೃ ಶಬ್ದಕ್ಕೆ ವಿಶೇಷೇಣ ಧಾರಣ ಪೋಷಣಕರ್ತ ಅಂತನ್ನುವುದನ್ನು ಇಟ್ಟುಕೊಂಡು, ಆದರೆ ಯಾವಾಗ ವಿಶೇಷವಾಗಿ ಧಾರಣ ಪೋಷಣ ಮಾಡ್ತಾನೆ, ಯಾವಾಗ ಅವನನ್ನು ಸ್ತೋತ್ರ ಮಾಡ್ತೇವೆ ಆವಾಗ, ಯಾವಾಗ ನಾವು ಪರಮಾತ್ಮನ ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತೇವೆ ಆವಾಗ, ನಾವು ಯಾವಾಗ ಅಪರೋಕ್ಷ ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡ್ತೇವೆ ಆವಾಗ ಪರಮಾತ್ಮ ವಿಧಾತೃವಾಗಿ ನಮ್ಮ ಸಕಲ ಯೋಗಕ್ಷೇಮವನ್ನು ನೋಡಿಕೊಳ್ತಾನೆ. ಆದ್ದರಿಂದ ಭಗವಂತನಿಗೆ ವಿಧಾತ ವಿಧಾತ ಅಂತ ತಿಳ್ಕೊಂಡಂತೇಳಿ ಹೆಸರು. ಇವನನ್ನು ತಿಳಿಸುವ ಬೃಹತಿ ಸಹಸ್ರದ ಮಂತ್ರ, ನೃಣಾಮುತ್ವಾ ನೃತಮಂ ಗೀರ್ಭಿರುಕ್ತೈರ್ ನದಮ್ಮ ಓದತೇನಾಂ ಅಭಿಪ್ರವೀರಮರ್ಚತ ಸಬಾಧೋ ನದಂ ಯೋ ಯುವತೀನಾಂ. ಮುಂದಿನ ಶಬ್ದದ ಅರ್ಥವನ್ನು, ಬೃಹತಿ ಸಹಸ್ರದ ಮುಂದಿನ ಮಂತ್ರದ ವಿವರಣೆಯನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಭಗವಂತನಲ್ಲಿ ವಿಶ್ವಾಸ ಇಡೋಣ. ನಾವು ವಿಶೇಷವಾಗಿರ್ತಕ್ಕಂಥ ಪರಮಾತ್ಮನನ್ನೇ ಪಡೆಯೋಣ ಅಂತನ್ನುವುದನ್ನು ಪ್ರಯತ್ನ ಶುರು ಮಾಡೋಣ. ಉಳಿದ ಜವಾಬ್ದಾರಿ ಭಗವಂತ ಮೇಲೆ ಹಾಕೋಣ. ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ, ನಿನ್ನ ಮಹಿಮೆ ಅಪಾರವಾಗಿದೆಯಪ್ಪ ಪರಮಾತ್ಮ, ಇಂಥ ನಿನ್ನನ್ನು ಉದ್ಧಾರಕನಾಗು ಅಂತೇಳಿ ನಾವು ಪ್ರಾರ್ಥನೆಯನ್ನು ತಪ್ಪದೇ ಮಾಡಬೇಕು. ಪ್ರಾರ್ಥನೆಯ ಮಾಡದೆ ಭಗವಂತ ಅನುಗ್ರಹ ಮಾಡೋದಿಲ್ಲ. ಇದು ಅವನ ಸತ್ಯ ಸಂಕಲ್ಪ. ಆದ್ದರಿಂದ ನಾವು ತಪ್ಪದೇ ಪ್ರಾರ್ಥನೆ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ.
ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಮ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಆಗ ನಾನು ದೇವರ ಅನುಗ್ರಹದಿಂದ ಎಲ್ಲ ಕಾರ್ಯ ನಿರ್ವಿಘ್ನವಾಯಿತು ಅಂತ ಹೇಳ್ತಾ ಒಂದು ಮಾತು ಮರೆತೆ. ದೇವರು ಅನುಗ್ರಹ ಮಾಡ್ತಾನೆ ಗುರುಗಳ ಮುಖಾಂತರ ಅರ್ಪಿಸಿದಾಗ. ಆದ್ದರಿಂದಾಗಿ ನಮ್ಮ ವಿದ್ಯಾಪೀಠದಲ್ಲಿ ದೇವರನ್ನು ಸ್ಥಾಪನೆ ಮಾಡಿದ ಪರಮಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ನನಗೆ ವಿದ್ಯೆಯನ್ನು ಕಲಿಸಿರ್ತಕ್ಕಂತಹ ಮಾಹುಲಿ ಆಚಾರ್ಯರು, ಅವರೆಲ್ಲರ ಮುಖಾಂತರ ಪರಮಾತ್ಮ ಅನುಗ್ರಹ ಮಾಡಿ ನಮ್ಮ ಕಾರ್ಯಗಳನ್ನು ಪೂರೈಸಿದ್ದಾನೆ. ಆದ್ದರಿಂದ ಗುರುಮುಖಾನ ಪರಮಾತ್ಮ ಸಂತುಷ್ಟನಾಗ್ತಾನೆ ಅಂತ ಅನ್ನೋದನ್ನು ಮನಸ್ಸಿನಲ್ಲಿ ಕೂಡ ದೃಢ ಮಾಡಿಕೊಳ್ಳೋಣ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಕೃತಿ. ಶ್ರೀಕೃಷ್ಣ ಅರ್ಪಣಮಸ್ತು.